ರಾಜ್ನಗರಲ್ಲಿ ಎಲ್ರಿಗಿಂತ ತುಂಬಾ ದೊಡ್ಡ ಮನೆ ಸುಶೀಲಾ ಅನ್ನೋ ಹೆಂಗಸ್ದಾಗಿತ್ತು. ಸುಶೀಲಾ ವಯಸ್ಸಿಗೆ ಬಂದಿರೋ ಸುಂದರವಾದ ಹೆಂಗಸು. ಆದ್ರೆ ಅವಳಿನ್ನೂ ಮದ್ವೆ ಮಾಡ್ಕೊಂಡಿರ್ಲಿಲ್ಲ. ಜನಗಳು ದುಡ್ಡುಗೋಸ್ಕರ ವ್ಯಾಪಾರ ಮಾಡ್ತಾರೆ, ಆದ್ರೆ ಈ ಸುಶೀಲಾ ದುಡ್ಡುದೇ ವ್ಯಾಪಾರ ಮಾಡ್ತಾಳೆ. ಇವಳ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ. ಇವಳು ಜನಗಳಿಗೆ ಬಡ್ಡಿಗೆ ದುಡ್ಡನ್ನ ಸಾಲ ಕೊಡೋ ಕೆಲ್ಸ ಮಾಡ್ತಾ ಇದ್ಲು. ಒಂದು ಸಲ ರಾಮ್ ಲಖನ್ ಅನ್ನೋ ಒಬ್ಬ ಮನುಷ್ಯ ಅವಳ ಹತ್ರ ಸಾಲ ತಗೊಳಕ್ ಬರ್ತಾನೆ. ಬಾಗಿಲ್ ತೆಗ್ದಿದ್ದನ್ನ ನೋಡಿ ನೇರವಾಗಿ ಒಳಗಡೆ ಹೋಗ್ತಾನೆ. ಅರೆ ಹೋ ಸುಶೀಲಾ ಅವರೇ, ಎಲ್ಲಿದ್ದೀರಾ? ಸ್ವಲ್ಪ ಸಾಲ ಬೇಕಾಗಿತ್ತು. ರಾಮ್ ಲಖನ್ ಅಷ್ಟನ್ನ ಹೇಳ್ಕೊಂಡು ಮುಂದೆ ಬರ್ತಾನೆ. ಆಗ ಅವನು ನೆಲದ ಮೇಲೆ ಜಾರಿ ಕೆಳಗಡೆ ಮಕ್ಕಡೆ ಬಿದ್ದು ಹೋಗ್ತಾನೆ. ಆಗ ಅವನು ನೋಡ್ತಾನೆ, ನೆಲದ ಮೇಲೆ ಆಗ ತಾನೆ ಬಿದ್ದಿರೋ ರಕ್ತ ಹರಿತಿರತ್ತೆ. ಆ ರಕ್ತ ನೋಡಿ ರಾಮ್ ಲಖನ್ ಜೋರ ಕೂಗ್ಕೋತಾನೆ, ರಕ್ತ ರಕ್ತ, ಕಾಪಾಡಿ ಕಾಪಾಡಿ, ರಕ್ತ, ಇಲ್ಲಿ ರಕ್ತ ಇದೆ. ರಾಮ್ ಲಖನ್ ಕೂಗ್ಕೋತಿದ್ ಹಾಗೆ ಅವನು ಮುಂದೆ ಒಂದು ಭೂತ ಬಂದು ನಿಂತ್ಕೊಳತ್ತೆ. ರಾಮ್ ಲಖನ್ ಆ ಭೂತನ ಆಶ್ಚರ್ಯದಿಂದ ನೋಡ್ತಾ ನಡುಗ್ತಾ ಇರ್ತಾನೆ. ಸುಶೀಲಾ ಅವರೇ, ನೀವ ನೀವ ದೆವ್ವ ದೆವ್ವ ದೆವ್ವ. ನೀನು ಸರಿಯಾಗಿ ಹೇಳ್ದೆ, ನಾನು ಭೂತಾನೆ. ನನ್ನ ನಿಜವಾದ ರೂಪ ನೀನ್ ನೋಡಿದ್ದು ಒಳ್ಳೇದಲ್ಲ. ನನ್ನ ಕ್ಷಮಿಸ್ಬಿಡಿ, ನಾನು ನಿಮ್ ಬಗ್ಗೆ ಯಾರ ಹತ್ರನೂ ಏನು ಹೇಳೋದಿಲ್ಲ. ನಾನು ಹೋಗ್ತೀನಿ. ಹೋಗು, ಆದ್ರೆ ಇನ್ನು ಮುಂದೆ ನೀನ್ ಯಾವ ಕೆಲ್ಸಕ್ಕೂ ಲಾಯಕ್ಕಲ್ಲ ರಾಮ್ ಲಖನ್. ಆ ಭೂತ ಹೇಗ್ ನಗ್ತಾ ಇರುತ್ತೋ ಹಾಗೆ ನೆಲದ ಮೇಲಿದ್ದಂತ ರಕ್ತ ಮಾಯ ಆಗೋಗತ್ತೆ. ಮತ್ತೆ ರಾಮ್ ಲಖನ್ ಅಲ್ಲಿಂದ ಎದ್ದು ಮನೆ ಕಡೆ ಓಡ್ ಹೋಗ್ತಾನೆ. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಯಾರಿಗೋ ಡಿಕ್ಕಿ ಹೊಡ್ಕೊಂಡು ಅಲ್ಲೇ ಕೆಳಗಡೆ ಬಿದ್ದು ಹೋಗ್ತಾನೆ. ಆದ್ರೆ ಮೇಲ್ ನೋಡ್ತಿದ್ದ ಹಾಗೆ ಮತ್ತೆ ಕಿರ್ಚ್ಕೋತಾನೆ. ನೀನು ನನ್ನ ಬಿಟ್ಬಿಡು. ನಾನು ಯಾವತ್ತೂ ಇನ್ ಮುಂದೆ ನಿಮ್ ಮನೆಗ್ ಬರೋದೇ ಇಲ್ಲ. ನನ್ನ ಕ್ಷಮಿಸ್ಬಿಡು, ದಯವಿಟ್ಟು ನನ್ನ ಬಿಟ್ಬಿಡು. ಹಾ, ದುಡ್ಡು ಬೇಡ್ವಾ ನಿನಗೆ? ಬೇಡ ಬೇಡ, ನನ್ನ ಹೋಗೋದಕ್ ಬಿಡು. ನನಗೆ ದುಡ್ಡುನು ಬೇಕಾಗಿಲ್ಲ. ಹಾಗಾದ್ರೆ ಹೋಗು, ನಿನ್ ಮನೆ ತನಕ ಓಡ್ ಹೋಗು. ದಾರಿ ಮಧ್ಯದಲ್ಲಿ ಎಲ್ಲೂ ನಿಲ್ಬೇಡ, ಇಲ್ಲ ಅಂದ್ರೆ ನನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಅಷ್ಟಾದ್ಮೇಲೆ ರಾಮ್ ಲಖನ್ ತಲೆ ಮೇಲೆ ಕಾಲ್ ಇಟ್ಕೊಂಡು ಓಡ್ ಹೋಗ್ತಾನೆ. ಮನೆಗ್ ಹೋದ್ಮೇಲೆ ನೆಮ್ಮದಿಯಾಗಿ ಉಸಿರಾಡ್ತಾನೆ. ಆದ್ರೆ ಅವ್ನ್ ಮನೆಗ್ ಹೋಗ್ತಿದ್ದ ಹಾಗೆ ಕಾಲಿಗೆ ಮತ್ತೆ ಕೈಗೆ ಪೂರ್ತಿಯಾಗಿ ಲಕ್ವ ಹೊಡೆದು ಬಿಡುತ್ತೆ. ಮಾತಾಡೋದಕ್ಕೂ ಆಗಲ್ಲ, ಕೈ ಕಾಲು ಅಳ್ಳಾಡ್ಸೋದಕ್ಕೂ ಆಗಲ್ಲ. ಈ ರೀತಿ ರಾಮ್ ಲಖನ್ ಬಿದ್ದಲ್ಲೇ ಬಿದ್ದಿರ್ತಾನೆ. ಮನೆಯವರೆಲ್ಲರೂ ಅವನ್ ಪರಿಸ್ಥಿತಿನ ನೋಡಿ ಜೋರಾಗಿ ಗೋಳಾಡ್ತಾರೆ. ಅಯ್ಯೋ ದೇವ್ರೆ, ಇವ್ರಿಗೇನಾಯ್ತು? ಮಾತು ಆಡ್ತಾ ಇಲ್ಲ, ಕೈ ಕಾಲು ಅಳ್ಳಾಡ್ತಾ ಇಲ್ಲ, ಏನಾಯ್ತು ಇವ್ರಿಗೆ? ರಾಮ್ ಲಖನ್ ಪರಿಸ್ಥಿತಿನ ನೋಡಿ ತನ್ನ ಹೆಂಡತಿ ಗೋಳಾಡ್ಕೋತಾ ಇರ್ತಾಳೆ. ಆಗ ಸುಶೀಲಾ ಕಾರು ಅವ್ರ ಮನೆ ಮುಂದೆ ಬಂದು ನಿಂತ್ಕೊಳತ್ತೆ. ಮತ್ತೆ ಸುಶೀಲಾ ಕಾರಿಂದ ಇಳಿದು ಮನೆ ಒಳಗಡೆ ಹೋಗ್ತಾಳೆ. ಸುಶೀಲಾನ ನೋಡ್ತಿದ್ದ ಹಾಗೆ ರಾಮ್ ಲಖನ್ ದೇಹ ನಡ್ಗೋಕ್ ಶುರುವಾಗತ್ತೆ. ಅಯ್ಯೋ, ಏನಾಯ್ತು ಚಿಕ್ಕಮ್ಮ? ಯಾಕೆ ಅಳ್ತಾ ಇದ್ದೀರಾ? ನೋಡಮ್ಮ, ನೋಡು ಇವ್ರಿಗೇನಾಗಿದೆ ಅಂತ. ಮಾತು ಆಡ್ತಾ ಇಲ್ಲ, ಕೈ ಕಾಲು ಅಳ್ಳಾಡಿಸ್ತಾ ಇಲ್ಲ. ನನ್ಗನ್ಸತ್ತೆ ಚಿಕ್ಕಪ್ಪಂಗೆ ಲಕ್ವ ಹೊಡೆದಿದೆ ಅಂತ. ಆದ್ರೆ ಹೇಗೆ? ಅದು ದೇವ್ರಿಗೆ ಗೊತ್ತು ಅಷ್ಟೇ. ಹೇಗ್ ನಡುಗ್ತಾ ಇದ್ದಾರೆ ಅಂದ್ರೆ ಯಾವ್ದಾದ್ರೂ ದೆವ್ವ ಪಿಶಾಚಿ ಭೂತ ನೋಡಿದಾರೇನೋ ಅನ್ನೋ ಹಾಗೆ. ನನ್ಗೂ ಹಾಗೆ ಅನಿಸ್ತಿದ್ಯಮ್ಮ. ಚಿಕ್ಕಮ್ಮ, ಇಲ್ ತಗೊಳ್ಳಿ, ಸ್ವಲ್ಪ ದುಡ್ಡಿದೆ, ಇವ್ರನ್ನ ಆಸ್ಪತ್ರೆಗೆ ತೋರ್ಸಿ. ಸ್ವಲ್ಪ ದಿನ ಆದ್ಮೇಲೆ ರಾಮ್ ಲಖನ್ ತರಾನೇ ಇರುವಂತ ಜನಗಳ ಸಂಖ್ಯೆ ದಿನೇ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಸುಶೀಲಾ ನಿಜವಾದ ರೂಪ ಯಾರು ನೋಡ್ತಾರೋ ಅವ್ರ ಪರಿಸ್ಥಿತಿನ ಹೀಗೆ ಮಾಡ್ಬಿಡ್ತಾಳೆ. ಮತ್ತೆ ಅವ್ರ ಮನೆಯವ್ರಿಗೆ ಆಸ್ಪತ್ರೆಗೆ ತೋರ್ಸೋದಕ್ಕೆ ಅಂತ ಸ್ವಲ್ಪ ದುಡ್ಡನ್ನ ಅವ್ರ ಕೈಗಿಡ್ತಾ ಇದ್ಲು, ಯಾಕಂದ್ರೆ ಅವಳ ಮೇಲೆ ಅನುಮಾನ ಪಡಬಾರ್ದು ಅಂತ. ಇದೇ ತರ ಸುಶೀಲಾ ಮನ್ಸಲ್ಲಿ ದುಡ್ಡಿನ ಆಸೆ ಕೂಡ ಜಾಸ್ತಿ ಆಗ್ತಾ ಹೋಗತ್ತೆ. ಅವ್ರ ಮನೆಯಲ್ಲಿ ನೋಟಿನ ರಾಶಿ ಬಿದ್ದಿದ್ರು ಸಹ ದುಡ್ಡುಗೋಸ್ಕರ ಅವಳು ಬಾಯ್ ಬಿಡ್ತಾ ಇರ್ತಾಳೆ. ಎಲ್ಲಾ ಕಡೆನೂ ನೋಟೆ, ಹೊಸ ಹೊಸ ಗರಿ ಗರಿ ನೋಟು. ದುಡ್ಡಿರೋಂತ ಭೂತ ನಾನು, ದುಡ್ಡಿರೋಂತ ಭೂತ. ಇದೇ ರೀತಿ ಸ್ವಲ್ಪ ದಿನ ಕಳಿಯತ್ತೆ. ಮತ್ತೆ ಸುಶೀಲಾ ಅಂದ್ರೆ ದುಡ್ಡಿರೋಂತ ಭೂತ ಮನೇಲಿ ದುಡ್ಡು ಕೂಡ ಹಾಕೋದ್ರಿಂದ ಬಿದ್ದಿರ್ತಾಳೆ. ಜೊತೆಗೆ ಹಳ್ಳಿನಲ್ಲಿ ಅವಳಿಂದಾಗಿ ಹುಷಾರ್ ತಪ್ಪುವಂತ ಜನಗಳ ಸಂಖ್ಯೆ ಜಾಸ್ತಿ ಆಗಿರತ್ತೆ. ಜನಗಳು ಪ್ರಕೃತಿಯ ವಿಕೋಪ ಅಥವಾ ಯಾವ್ದೋ ಒಂದು ಕಾಯಿಲೆ ಅಂತ ಅನ್ಕೊಂಡು ಸುಮ್ನಾಗ್ಬಿಡ್ತಾರೆ. ಮತ್ತೆ ಇದಕ್ಕೇನ್ ಮಾಡ್ಬೇಕು ಅಂತ ಎಲ್ರೂ ಸೇರಿ ಹಳ್ಳಿ ಸರ್ಪಂಚನ್ ಭೇಟಿ ಮಾಡಕ್ ಹೋಗ್ತಾರೆ. ಅಣ್ಣ, ಇದಂತೂ ಗಂಭೀರ ಸಮಸ್ಯೆ. ಈ ತರ ಸಾಂಕ್ರಾಮಿಕ ರೋಗ ಊರನ್ನೇ ಅಪಾಯಕ್ಕೆ ಸಿಲುಕಿಸುತ್ತೆ. ಸರ್ಪಂಚ್ರೆ, ಇದಕ್ಕಂತೂ ಏನಾದ್ರೂ ಪರಿಹಾರ ಹುಡುಕ್ಲೇಬೇಕು. ಯಾರಾದ್ರೂ ಡಾಕ್ಟರ್ನ ಕರೆಸಿ ಇವ್ರನ್ನೆಲ್ಲ ತೋರಿಸ್ಬೇಕಾಗುತ್ತೆ. ನನ್ನ ಮೈದ ಅವಿನಾಶು ದೊಡ್ಡ ಡಾಕ್ಟರು. ನಾನ್ ಇವತ್ತೇ ಅವನಿಗೆ ಫೋನ್ ಮಾಡಿ ಕರಿತೀನಿ. ನಾಳೆ ಅಷ್ಟೊತ್ತಿಗೆ ಅವನು ಊರಿಗೆ ಬರ್ತಾನೆ. ಆಮೇಲೆ ಹಳ್ಳಿ ಜನಗಳ ಸಲಹೆಯಿಂದ ಸರ್ಪಂಚ ತನ್ನ ಮೈದ ಅವಿನಾಶ್ ಫೋನ್ ಮಾಡಿ ಹಳ್ಳಿ ಕರ್ಸ್ಕೊತಾನೆ. ಅವಿನಾಶ್ ಹಳ್ಳಿಗೆ ಬರ್ತಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸುಶೀಲಾ ಎಚ್ಚರವಾಗ್ತಾಳೆ. ಮತ್ತೆ ಅವನೇ ತನ್ನ ಗುರಿ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೋತಾಳೆ. ಯಾವಾಗ ಅವತ್ತು ರಾತ್ರಿ ಆಗುತ್ತೋ ಅವಿನಾಶ್ ಕೋಣೆನಲ್ಲಿ ಬಿರುಗಾಳಿ ಬೀಸಕ್ ಶುರುವಾಗತ್ತೆ. ಕಿಟಕಿ ತನಗ್ ತಾನೇ ತೆಕ್ಕೊಳತ್ತೆ. ಮತ್ತೆ ಕರೆಂಟು ಕೂಡ ಹೊರಟೋಗತ್ತೆ. ಅದ್ರ ಜೊತೆಗೆ ಆ ಭೂತ ಅವನನ್ನ ನಿಧಾನವಾಗಿ ಮಾತಾಡ್ಸೋಕ್ ಶುರು ಮಾಡತ್ತೆ.
ಡಾಕ್ಟರ್ ಅನ್ನ, ಓ ಡಾಕ್ಟರ್ ಅನ್ನ, ಸ್ವಲ್ಪ ನಿನ್ ಸುತ್ತಮುತ್ತ ನೋಡು. ಈ ಶಬ್ದನ ಕೇಳಿ ಅವಿನಾಶ್ಗೆ ಎಚ್ಚರ ಆಗತ್ತೆ, ಮತ್ತೆ ಅವನಿಗೆ ಆಶ್ಚರ್ಯನೂ ಆಗತ್ತೆ. ಕಿಟಕಿ ಓಪನ್ ಆಗಿತ್ತು. ಕಿಟಕಿಯಿಂದ ಸಿಕ್ಕಾಪಟ್ಟೆ ಮಿಂಚಿನ ಹುಳ ಒಳಗಡೆ ಬರ್ತಾ ಇದ್ವು. ಅದನ್ನ ನೋಡಿ ಅವಿನಾಶ್ಗೆ ಭಯ ಆಗತ್ತೆ. ಮತ್ತೆ ತುಂಬಾ ಜೋರಾಗಿ ಅವ್ರ ಮಾಮನ್ನ ಕರೀತಾನೆ. ಮಾಮ, ಇಲ್ಲೇನಾಗ್ತಿದೆ? ಇಲ್ಲಿ ಖಂಡಿತ ತೊಂದ್ರೆ ಇದೆ, ಬೇಗನೆ ಬನ್ನಿ. ಅವನು ಅವ್ರ ಮಾಮನ್ನ ಜೋರಾಗಿ ಕರಿತಾ ಇರೋ ಸಮಯದಲ್ಲಿ ಲೈಟು ಆನ್ ಅಂಡ್ ಆಫ್ ಆಗ್ತಾ ಇರತ್ತೆ. ಮತ್ತೆ ಅಲ್ಲಿಗೆ ಭೂತ ಬರತ್ತೆ. ನೀನ್ ಯಾಕೆ ಬಂದೆ ಡಾಕ್ಟರ್? ಈಗ ನೀನು ಕಾಯಿಲೆ ಮನುಷ್ಯ ಆಗ್ತೀಯಾ? ನನ್ನ ಕ್ಷಮಿಸ್ಬಿಡು, ನಾನ್ ನಾಳೆನೆ ಊರನ್ನು ಬಿಟ್ಟು ವಾಪಸ್ ಹೋಗ್ತೀನಿ. ನೀನ್ ಹೋಗಲ್ಲ, ಈಗ ನೀನು ಇಲ್ಲೇ ಸಾಯ್ತ್ಯಾ. ಅದಾದ್ಮೇಲೆ ಆ ಭೂತ ಅವಿನಾಶ್ನ ಗೋಳಿಕೊಳ್ಳುತ್ತೆ. ಅವನನ್ನು ಕಾಯಿಲೆ ಮನುಷ್ಯನನ್ನಾಗ್ ಮಾಡಿ ಅಲ್ಲಿಂದ ಹೊರಟೋಗುತ್ತೆ. ಬೆಳಿಗ್ಗೆ ಅವಿನಾಶ್ ಸ್ಥಿತಿನ ಎಲ್ರೂ ನೋಡಿ ಸರ್ಪಂಚ ಮತ್ತೆ ಬೇರೆ ಎಲ್ರೂ ಚಿಂತೆಗೀಡಾಗ್ತಾರೆ. ಅವನ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸುಶೀಲಾ ಕೂಡ ಅಲ್ಲಿಗ್ ಬರ್ತಾಳೆ. ಅಯ್ಯೋ ಸರ್ಪಂಚ್ರೆ, ಏನಾಯ್ತು ನಿಮ್ ಮೈದನ್ಗೆ? ಜನಗಳಿಗೆ ಚಿಕಿತ್ಸೆ ಕೊಡಕ್ ಬಂದಿದ್ದ ಇವನು, ಆದ್ರೆ ಇವನೇ ಕಾಯಿಲೆ ಬಂದ್ ಮಲ್ಗಿದ್ದಾನೆ. ನಾನ್ ಏನ್ ಹೇಳಿ ಸುಶೀಲಾ ಅವ್ರೆ, ನಮ್ಮ ಊರಲ್ಲಿ ಯಾವ್ದೋ ಸಾಂಕ್ರಾಮಿಕ ರೋಗ ಬಂದ್ಬಿಟ್ಟಿದೆ. ಏನ್ ಮಾಡೋದ್ ಗೊತ್ತಾಗ್ತಾನೆ ಇಲ್ಲ. ಏನ್ ಅರ್ಥ ಆಗಲ್ವೋ ಅದ್ರ ಬಗ್ಗೆ ಜಾಸ್ತಿ ಯೋಚಿಸ್ಬೇಡಿ. ಸರಿ, ನಾನು ಹೊರಡ್ತೀನಿ. ಈ ಡಾಕ್ಟರ್ನ ಹುಷಾರಾಗಿ ನೋಡ್ಕೊಳ್ಳಿ. ಸುಶೀಲಾ ಆಡಿದ ಮಾತನ್ನ ಕೇಳಿ ಸರ್ಪಂಚನ್ಗೆ ಅವಳ ಮೇಲೆ ಅನುಮಾನ ಬರತ್ತೆ. ಆಗ ಸರ್ಪಂಚ ರಾತ್ರಿ ಆಗ್ತಿದ್ದ ಹಾಗೆ ಸ್ವಲ್ಪ ಜನಗಳನ್ನ ಕರ್ಕೊಂಡು ಅವಳ ಮನೆ ಒಳಗಡೆ ನುಗ್ತಾನೆ. ಮತ್ತಲ್ಲಿ ನೋಡ್ತಾನೆ ಸುಶೀಲಾ ನಿಜವಾಗ್ಲೂ ಭೂತ ಆಗಿರ್ತಾಳೆ. ಮತ್ತೆ ಒಂದ್ ಕಡೆ ದುಡ್ಡಿನ ಕಂತೆನ ಇಟ್ಟಿರ್ತಾಳೆ. ಸರ್ಪಂಚ ಅವ್ರ ಮನೆ ಒಳಗಡೆ ಬಂದಾಗ ಅವಳು ಭೂತ ಆಗಿ ನೋಟಿನ ಜೊತೆ ಆಟ ಆಡ್ತಿರ್ತಾಳೆ. ಆದ್ರೆ ಅವ್ರೆಲ್ರನ್ನೂ ನೋಡ್ತಿದ್ದ ಹಾಗೆ ಅವಳಿಗೆ ಕೋಪ ಬರುತ್ತೆ. ಅವ್ರೆಲ್ರನ್ನೂ ಬಲಿ ತಗೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಈಗ ನಿನ್ನ ನಿಜ ರೂಪ ಮುಂದೆ ಬಂದಿದೆ, ದುಡ್ಡಿನ ಭೂತ. ಈಗ ಏನ್ ಹೇಳ್ತೀಯಾ? ನಾನ್ ನಿಮ್ಮನ್ನು ಕಾಯಿಲೆ ಮನುಷ್ಯನಾಗ್ ಮಾಡ್ತೀನಿ. ಹಾಗೆ ಹೇಳಿ ಸರ್ಪಂಚನ್ ಮೇಲೆ ಅವಳ ಶಕ್ತಿನ ಪ್ರಯೋಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಸರ್ಪಂಚನ್ನ ಅವಳು ಏನು ಮಾಡೋದಕ್ಕಾಗಲ್ಲ. ಆದ್ರೆ ಅವಳೇ ಹೆದರ್ಕೊಂಡು ಸರ್ಪಂಚನಿಂದ ದೂರ ನಿಂತ್ಕೋತಾಳೆ. ನಿನ್ನ ಪವಿತ್ರ ಮತ್ತೆ ದಯಾಳು ಆತ್ಮದ ಮೇಲೆ ನನ್ನ ಪ್ರಯೋಗ ನಡೀತಾ ಇಲ್ಲ, ಹಿಂದೆ ಹೊರಟೋಗು, ಇಲ್ಲ ಅಂದ್ರೆ ನಾನು ಭಸ್ಮ ಆಗೋಗ್ತೀನಿ ಸುಟ್ಟು. ಅಷ್ಟನ್ನ ಹೇಳಿ ಆ ಭೂತ ಹಿಂದೆ ಹೋಗತ್ತೆ. ಆದ್ರೆ ಸರ್ಪಂಚ ಅವಳ ಕಡೆ ಮುಂದೆ ಹೋಗ್ತಾನೆ. ಅವನ್ ಯಾವಾಗ ಆ ಭೂತದ ಹತ್ರ ಹೋಗ್ತಾನೋ ಆಗ ಆಕಾಶದಿಂದ ಒಂದು ನಕ್ಷತ್ರ ಕರೆಂಟಿನ ತರ ನೇರವಾಗಿ ಆ ಭೂತದ ಮೇಲೆ ಬೀಳತ್ತೆ. ಮತ್ತೆ ಆ ಭೂತ ಸುಟ್ಟು ಭಸ್ಮ ಆಗೋಗ್ತಾಳೆ. ಅವಳು ಸುಟ್ಟು ಭಸ್ಮ ಆಗ್ತಿದ್ದ ಹಾಗೆ ಅನಾರೋಗ್ಯದಿಂದ ನರಳುತ್ತಾ ಇದ್ದ ಎಲ್ರೂ ಮೊದ್ಲಿನ ತರ ಸರಿ ಹೋಗ್ತಾರೆ.